ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪೆಂಡಿಂಗ್ ಹಣ ಇವತ್ತು ಬಿದ್ದಿದೆ. ನಿಮಗೂ ಕೂಡ ಬಿದ್ದಿದೆ ಅಂತ ನೋಡ್ಕೊಳ್ಳಿ. ಯಾವಾಗ ಬಿತ್ತು ಅಂತ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಬಹುತೇಕ ಎಲ್ಲ ಜಿಲ್ಲಾ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 5 ಕಂತಿಂದು ಬಿಡುಗಡೆ ಮಾಡಿದೆ. ಅಷ್ಟೇ ಅಲ್ಲದೆ ಕೆಲವೊಬ್ರಿಗೆ ಹೋಗಿದೆ, ಕೆಲವೊಬ್ರಿಗೆ ಹೋಗಿಲ್ಲ. ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ. ಏನು ಪ್ರಾಬ್ಲಮ್ ಇದೆ ಅಂತ ನೋಡೋಣ. ಯಾಕೆ ಹೋಗಿಲ್ಲ ಅಂತಲೂ ಕೂಡ ಹೇಳ್ತೀನಿ ನೋಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲದ ಕಾರಣ ನೋಡ್ಕೊಳ್ಳಿ. ಇಲ್ಲಿವರೆಗೂ ಭಾಳಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಕೆಲವೊಬ್ರಿಗೆ ಆಗಿದೆ, ಕೆಲವೊಬ್ರಿಗೆ ಆಗಿಲ್ಲ. ಸ್ವಲ್ಪ ಜನಕ್ಕೆ ಹೋಗಿದೆ, ಒಂದು 3 ತಿಂಗಳು ಅಮೌಂಟ್ ಹೋಗಿದೆ. 4ನೇ ತಿಂಗಳದು 5ನೇ ತಿಂಗಳು ಸ್ವಲ್ಪ ಡಿಲೇ ಆಗಿರ್ಬೋದು. ಹಾಗೆಯೇ ಇನ್ನೂ ಸ್ವಲ್ಪ ಜನ ಮಹಿಳೆಯರಿಗೆ ಖಾತೆಗೆ ಹಣ ಜಮಾ ಆಗಿದ್ದು ಇನ್ಸ್ಟಾಲ್ಮೆಂಟ್ಸ್ ಬರಲು ಬಾಕಿ ಇದೆ. ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ, ಸ್ವಲ್ಪ ಹಣ ಬಂದಿಲ್ಲ. ಆದರೆ ಇನ್ನೂ ಹಲವಾರು ಮಹಿಳೆಯರಿಗೆ ಜಮಾ ಆಗಿಲ್ಲ. ಕಾರಣ ನೋಡಿದರೆ ಎಷ್ಟೋ ಮಹಿಳೆಯರಿಗೆ KYC ಆಗಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಆಧಾರ್ ಲಿಂಕ್ ಸರಿ ಮಾಡಿಸಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಅಂತ ಇರ್ಬೋದು, ಸ್ವಲ್ಪ ಬ್ಯಾಂಕಿಂದ ಇಶ್ಯೂ ಇರ್ಬೋದು. ಬ್ಯಾಂಕಿಗೆ ಮೆಸೇಜ್ ಬಂದರೂ ಕೂಡ ನಿಮಗೆ ಮೆಸೇಜ್ ಬರೆದಿರೋ ಪ್ರಾಬ್ಲಮ್ ಇರುತ್ತೆ. 5ನೇ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ವಾ ಅಂದರೆ ಈ ಕೆಲಸ ಮಾಡಿ. ಈಗಾಗಲೇ ಸರ್ಕಾರ ತಿಳಿಸುವಂತೆ 5ನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರದೇ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀನಿಂಗ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲಿ ಹೊಸದೊಂದು ಅಕೌಂಟ್ ಓಪನ್ ಮಾಡಿ, ಆವಾಗ ಬಿದ್ದರೆ ಬೀಳುತ್ತೆ. ಓಕೆನಾ? ಬೀಳುತ್ತೆ, ಸರಿ ಟ್ರೈ ಮಾಡಿ. ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಪಡೆಯಲು ಈ ಕ್ರಮವನ್ನು ಕೈಗೊಳ್ಳಿ. CDPO ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿರುವ ದಾಖಲೆಗಳನ್ನು ನೀಡಿ. ಓಕೆನಾ? ಇನ್ನು ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಳ್ಳಿ. ಅವರು ನಿಮಗೆ ಏನಾರ ಪರಿಹಾರ ಕೊಡ್ತಾರೆ. ಓಕೆನಾ? ಇವತ್ತು ಪಕ್ಕ ನಮಗೆ ಅಮೌಂಟು ಟ್ರಾನ್ಸ್ಫರ್ ಆಗಿದೆ. ಇದು ಯಾವ ಥರ ಚೆಕ್ ಮಾಡ್ಕೊಳ್ಳೋದಂದರೆ ನಿಮಗೆ ಮೆಸೇಜ್ ಬರುತ್ತೆ, ಅಕೌಂಟಿದ್ದ ನಿಮ್ಮ ಬ್ಯಾಂಕ್ ಅಕೌಂಟಿದ್ದ ಮೆಸೇಜ್ ಬರುತ್ತೆ. ಅಕಸ್ಮಾತ್ ಬರಲಿಲ್ಲ ಅಂದರೆ ಆ್ಯಪಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ಗೆ ಹೋಗಿ DBT ಕರ್ನಾಟಕ ಅಂತ ಆ್ಯಪ್ ಇರುತ್ತೆ, ಅಲ್ಲಿ ಆಧಾರ್ ಕಾರ್ಡ್ನ ಎಂಟರ್ ಮಾಡಿ ಅಲ್ಲಿ ಚೆಕ್ ಮಾಡ್ಕೋಬೋದು. ಓಕೆನಾ? ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 5ನೇ ಕಂತಿನ ಹಣ ಭಾಳಷ್ಟು ಜನಕ್ಕೆ ಹೋಗಿದೆ. ನಮಗೂ ಕೂಡ ಇವತ್ತೇ ಬಿದ್ದಿದ್ದು. ಅದು ಯಾವ ಮಂತಿಂದ ಅಂತ ಗೊತ್ತಾಗಿಲ್ಲ ಒಟ್ಟು. ಓಕೆನಾ? 5ನೇದ 6ನೇದ ಅಂತ ಗೊತ್ತಿಲ್ಲ. ಒಟ್ಟು ಇವತ್ತು ಬಿದ್ದಿದೆ. ನಿಮಗೂ ಕೂಡ ಬಿದ್ದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಬಿದ್ದಿಲ್ಲ ಅದನ್ನು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.